ನ್ಯೂಸ್ ಬೆಂಗಳೂರು. ಮೈಸೂರಿನಲ್ಲಿ ನಾನು ಕಾಫಿರ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಸಾಹಿತ್ಯಂ ಪ್ರಕಾರ ಮತ್ತು ಸ್ವರಾಷ್ಟ್ರ ಪ್ರಕಾಶನದ ಸಹಯೋಗದಲ್ಲಿ ಹೊರಬಂದಿರುವ ಪುಸ್ತಕ ಇದಾಗಿದ್ದು, ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಸ್ಕ್ಯಾನ್ ರೇ ಹೆಲ್ತ್ ಕೇರ್ನ ಸಭಾಂಗಣದಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ನಾನು ಕಾಫಿರ ಪುಸ್ತಕವನ್ನು ಆದಿಚುಂಚನಗಿರಿ ಶಾಖಾಮಠದ ಸೋಮೇಶ್ವರನಾಥ ಸ್ವಾಮೀಜಿ ಬಿಡುಗಡೆ ಮಾಡಿದ್ರು. ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಹಿರಿಯ ನಾಯಕ ಮಾ ವೆಂಕಟರಾಮ್, ಲೇಖಕಿ ಸಹನಾ ವಿಜಯಕುಮಾರ್ ಹಾಗೂ ಕೃತಿ ಲೇಖಕ ಹೊಸಹಳ್ಳಿ ಸುಧಾಕರ್ ಉಪಸ್ಥಿತರಿದ್ದರು. ಇದರಲ್ಲಿ ಕೇವಲ ಅಕ್ಷರಗಳಿಲ್ಲ, ಈ ಪುಸ್ತಕದಲ್ಲಿ ಅಂತಃಕರಣದ ಭಾವ ಜಾಗೃತ ಆಗುವಂತ ಅಂಶಗಳಿವೆ. ಹಿಂದುತ್ವದ ಒಳಗೆ ಎಲ್ಲ ಕಾಲಕ್ಕೂ ತನ್ನನ್ನು ತಾನು ಜಾಗೃತಗೊಳಿಸಿಕೊಳ್ಳುವ ಜ್ಯೋತಿ ಇದೆ ಅಂತ ನಾನು ಕಾಫಿರ ಪುಸ್ತಕದ ಲೇಖಕ ಸುಧಾಕರ್ ಹೊಸಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಭಾರತದಲ್ಲಿ ಹೆಸರಾಂತ ಕಾದಂಬರಕಾರ್ತಿ ಅಂತ ಕರೆಸ್ಕೊಂಡಂತ ಮತ್ತು ನಿಷ್ಠೂರವಾದಂತ ವಿಷಯ ಮಂಡನೆಯನ್ನ ಮಾಡಿ ಗುಬ್ಬಿಗೂಡು ರಮೇಶ್ ಅವರು ಹೇಳ್ತಾ ಇದ್ರು, ಒಂದು ಇನ್ವಿಟೇಷನ್ ಅಲ್ಲಿ ಸುಮ್ಮನೆ ಡೆಕೋರಮ್ಗೋಸ್ಕರ 120 ಹೆಸರು ಇಡೋ ಬದಲು ಏನು ಪೂಜ್ಯರ ಜೊತೆ ವೆಂಕಟರಾಮಜಿ ಜೊತೆ ಸಹನಾ ಮೇಡಮ್ ಇಟ್ಟಿರೋದು ಎಷ್ಟೋ ಜನಕ್ಕೆ ಅವ್ರ ಮಾತು ಕೇಳುವವರೆಗೆ ಗೊತ್ತಾಗೋದಿಲ್ಲ ಮಹತ್ವ, ಅದಾದ್ಮೇಲೆ ಗೊತ್ತಾಗ್ತದೆ ಅಂತ. ಹಾಗೆ ಒಂದು ಕೃತಿಗೋಸ್ಕರ ಒಬ್ಬ ಎಳೆಯ ಸಂಶೋಧಕ ವಿದ್ಯಾರ್ಥಿ ಅಂದ್ರೂ ತಪ್ಪಾಗೋದಿಲ್ಲ. ಆತನ ಕೃತಿಗೋಸ್ಕರ ಭಾರತದ ಹೊರಗಿನಿಂದ ಬಂದು ಆ ವಿಷಯವನ್ನು ನಾನು ಮಾತನಾಡಬೇಕು, ಸಮಾಜಕ್ಕೆ ಮುಟ್ಟಿಸ್ಬೇಕು, ಆ ವಿಷಯ ಹೋಗ್ಬೇಕು ಅನ್ನುವ ಪ್ರೀತಿ ತೋರಿಸೋದಿದೆಯಲ್ಲ ಮೇಡಮ್, ಎಲ್ಲರ ಮುಂದೆ ನಿಮ್ಗೆ ಇನ್ನೊಂದ್ಸತಿ ನಾನು ಅತ್ಯಂತ ಹೃದಯಪೂರ್ವಕವಾದ ಒಂದು ಪ್ರೀತಿಯನ್ನು ತೋರಿಸ್ತೇನೆ. ನಾನು ಯಾಕೆ ನಿಮಗೆ ನಮಸ್ಕಾರ ಹೇಳ್ಬೇಕಂತಂದ್ರೆ, ಹಿಂದೆ ಒಂದ್ಸಲಿ ಒಬ್ಬರು ಹೆಸರಾಂತ ಎಡಪಂಥೀಯ ಚಿಂತಕರಿಗೆ ನಾನು ಕೇಳಲಾರ್ದೆ ಯಾರೋ ರೆಫರ್ ಮಾಡಿ ನೀವು ಅದರಲ್ಲಿ ಸಂವಿಧಾನದ ಬಗ್ಗೆನೇ ಇತ್ತು ಈ ಕವನಗಳು ಈ ಥರದ್ದೆಲ್ಲ ಒಂದು ಅದಕ್ಕೊಂದು ಮುನ್ನುಡಿ ಬರೆದು ಕೊಡಿ ಅಂತ ಕೇಳಿದ್ದೆ. ಅವರು 3 ತಿಂಗಳು ಇಟ್ಕೊಂಡ್ರು, ಮುನ್ನುಡಿ ಬರೀಲಿಲ್ಲ. ನಾನು ಅನ್ಕೊಂಡೆ ಬಹುಶಃ ಅವ್ರು ಕೊಡೋದಿಲ್ಲ ಅಂತೇಳಿ ಕೊನೆಯದಾಗಿ ಕೇಳಿದೆ, ಸರ್ ಈಗ ಪುಸ್ತಕ ಪ್ರಿಂಟ್ ಆಗಬೇಕು ಅಂತ ನಿಮ್ಗೆ ಇದೆಯಾ ಇಲ್ವಾ? ಇಲ್ಲ ನಾನು ನಾಳೆ ಕಳಿಸ್ಬಿಡ್ತೀನಿ ಅಂತ. ಅಲ್ಲಿಗೆ 1933ರಲ್ಲೇ ಮುಸ್ಲಿಂ ಲೀಗ್ ತೀರ್ಮಾನ ಮಾಡಿಬಿಟ್ಟಿದೆ ಇನ್ನೊಂದು ದೇಶ ಬೇಕು ಅಂತ. ಮುಂದೆ ಸಂವಿಧಾನ ರಚನೆಯ ಸಾಧ್ಯತೆ ಕಾಣುತ್ತಲ್ಲ, ಬ್ರಿಟಿಷರು ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಅಂಬೇಡ್ಕರರು ಆಲೋಚನೆ ಮಾಡಿ, ಈಗ ನಾಳೆ ದಿವಸ ಸಂವಿಧಾನ ಬರಿಬೇಕು ಅಂದ್ರೆ ಹೇಗೆ ಬರಿಬೇಕು, ಈ ದೇಶದ ವಿಭಜನೆ ಆಗಬೇಕೇ ಬೇಡವೇ, ಮುಸ್ಲಿಂ ಲೀಗ್ ಇನ್ನೊಂದು ದೇಶ ಕೇಳ್ತಿದೆ, ಕೊಡೋದು ಸರಿಯೋ ತಪ್ಪೋ, ಕೊಟ್ರೆ ಇದರ ಪರಿಣಾಮ ಏನಾಗುತ್ತೆ, ಪ್ರಾಗ್ಮ್ಯಾಟಿಸಮ್, ಇದರ ಪ್ರಾಯೋಗಿಕತೆ ಏನಾಗುತ್ತೆ. ನಾವು ಥಿಯರಿ ಮಾತಾಡೋದು ಬೇರೆ, ತುಂಬಾ ಉನ್ಮಾದದಿಂದ ಉತ್ಪ್ರೇಕ್ಷಿಸಿ ಎಲ್ಲರನ್ನೂ ಉದ್ರೇಕಗೊಳಿಸೋ ಹಾಗೆ ಮಾತಾಡೋದು ಬೇರೆ. ವಾಸ್ತವದಲ್ಲಿ ಏನಾಗುತ್ತೆ, ಏನು ಅಗತ್ಯ, ಇದು ಇನ್ನೊಂದು ದೇಶದ ಅಗತ್ಯ ಇದೆಯೇ ಅಂತ ಆಲೋಚನೆ ಮಾಡಿ ಬರೆದಿರೋದು ಥಾಟ್ಸ್ ಆನ್ ಪಾಕಿಸ್ತಾನ್. ಅದು ಮತ್ತೆ ಮರುಮುದ್ರಣ ಆದಾಗ ಅದನ್ನ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತಲೂ ಅದಕ್ಕೆ ಇನ್ನೊಂದು ಹೆಸರಲ್ಲಿ ಕರೆದ್ರು. ಹಾಗೆ ಬರೆಯೋ ಹೊತ್ತಿಗೆ ಅಂಬೇಡ್ಕರರ ಕಮಿಟ್ಮೆಂಟ್, ಅವರ ಬದ್ಧತೆ ಎಷ್ಟಿತ್ತು ಅಂದ್ರೆ ಇಸ್ಲಾಮನ್ನ ಸವಿವರವಾಗಿ ಅವರಷ್ಟೊತ್ತಿಗೆ ಅಧ್ಯಯನ ಮಾಡಿಬಿಟ್ಟಿದ್ರು. ಎಲ್ಲಿಂದ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.